अस्सलामुअलैकुम। मैं अफसर मैसूरी। नाजरीन इकराम, शहर मैसूर में वाक़ई मैसूर बेन्नूर रोड जहाँ पर सिद्धलिंगापुरा है, वहाँ पर एक बहुत ही मशहूर व मारूफ हॉस्पिटल है जिसे हॉस्पिटल जैन हॉस्पिटल कहते हैं। यहाँ पर जो है बहुत सालों से डायलिसिस का काम चल रहा है। आप देख सकते हैं यहाँ पर बहुत सारे डायलिसिस पेशेंट जो हैं, मरीज जो हैं यहाँ पर मौजूद हैं। तो आज खुसूसन इस जैन हॉस्पिटल में हमारा इसलिए आना हुआ कि यहाँ पर एक डॉक्टर हैं जिनका नाम डॉक्टर कृष्णा है, जो चीफ डायलिसिस इंचार्ज हैं। उनका जो है सालगिरह है, तो बहुत सारे मरीजों ने, बहुत सारे पेशेंटों ने हमें कॉल करके बताया कि भाई वो जिस तरह खिदमत करते हैं उस को लेकर जो है सारे मरीज उनको मुबारकबाद पेश करना चाहते थे। तो हम यहाँ पर पहुंचे हैं। डॉक्टर कृष्णा सर जो चीफ डायलिसिस इंचार्ज हैं इस जैन हॉस्पिटल के, उनका बर्थडे होने के मौके पर जो है हम यहाँ पर पहुंचे हैं और हम बात करेंगे सारे मरीजों से, सारे पेशेंट से कि यहाँ पर जो है किस तरह की सहूलियात हैं, किस तरह का इंतजाम है। तो आइए देखते हैं, एक एक मरीज से जो है बात करेंगे। आज जैन हॉस्पिटल जो मैसूर के सिद्धलिंगापुरा में मौजूद है, यहाँ पर जो है डॉक्टर कृष्णा जो चीफ इंचार्ज हैं डायलिसिस के, उनका जो है सालगिरह होने के मौके पर जो है आप सब लोग उन्हें मुबारकबाद पेश कर रहे हैं। आप क्या कहना चाहते हैं? सर, ನಾನು ಇಲ್ಲಿ ಬಂದು ಹೆಚ್ಚು ಕಡಿಮೆ 4 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಡಾಕ್ಟರ್ ನಾನು ಜೀವಮಾನದಲ್ಲಿ ಎಲ್ಲೂ ನೋಡಲಿಲ್ಲ. ನಮಗೆ ಎಲ್ಲಿ ಯಾವುದೇ ಒಂದು ಹೆಲ್ತಿನ ವಿಷಯದಲ್ಲಿ ಇಷ್ಟು ಕಾಳಜಿ ತೊಗೊಂಡು ನಮ್ಮನ್ನು ನೋಡ್ತಾರಂದರೆ ನಮಗೆ ಹೊಗಳಕ್ಕೋಸ್ಕರ ಯಾವುದೇ ಅಕ್ಷರಗಳೇ ಇಲ್ಲ. ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಪೇಪರಿನ ಬೆಲೆ 5 ರೂಪಾಯಿ ಇರುತ್ತೆ, ಅದು ಓದೋ ತನಕ ಅದ್ರ ಬೆಲೆ 5 ರೂಪಾಯಿ ಇರುತ್ತೆ. ಸಂಜೆ ಅದೇ ಮಿಠಾಯಿ ನೀವು ಕೊಡೋಕೆ ಹೋದರೆ ಅದರ ಬೆಲೆ 50 ಪೈಸೆ ಇರೋದಿಲ್ಲ. ಆದರೆ ಈ ಡಾಕ್ಟರ್ ಕೃಷ್ಣನವರು ತಮ್ಮ ಒಂದು ಸೇವೆಯನ್ನು ಅಳುಲು ಸೇವೆ ಥರ ಮಾಡಿಕೊಂಡು ತಮ್ಮ ಮನೆ ಕಾರ್ಯಕ್ರಮಗಳೇ ಇರಲಿ ಎಂಥದ್ದೇ ಇದ್ರೂ 4 ವರ್ಷದಲ್ಲಿ 4 ದಿವಸನೂ ರಜಾ ತೊಗೊಂಡಿಲ್ಲ. ನಮ್ಮಷ್ಟು ಕಾಳಜಿ ವಹಿಸೋರು ನಮ್ಮನ್ನು ನೋಡ್ತಾರೆ, ನಮ್ಮ ಪ್ರತಿಯೊಬ್ಬರಿಗೂ ನೋಡ್ತಾ ಇದ್ದಾರೆ. ನಮ್ಮನ್ನು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ತಿಂದರೆ ಎಷ್ಟು ನಿಮಗೆ ಒಳ್ಳೆಯದಕ್ಕೆ ಭವಿಷ್ಯ, ನಿಮ್ಮ ಹಿಂದೆ ಮುಂದೆ ಬಂಧು ಬಳಗ ಎಲ್ಲ ಇರುತ್ತಂತೇಳಿ ನಮಗೆ ಅವರು ಒಂದು ನಮ್ಮನ್ನು ತಿಳುವಳಿಕೆ ತಿಳಿಸಿ ನಮಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಅವರಿಗೆ ಈ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ನಮ್ಮ ಹಾಗೂ ನಮ್ಮ ಎಲ್ಲರ ಪರವಾಗಿಯೂ ಉತ್ಪೂರ್ವದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಾನಿಲ್ಲಿ 3 ವರ್ಷ 8 ತಿಂಗಳಾಯಿತು. 3 ವರ್ಷ 8 ತಿಂಗಳಲ್ಲಿ ಬರೀ ನಾನು ಹೇಳ್ಬೇಕಾದ್ರೆ 3-4 ದಿವಸ ರಜಾ ತೊಗೊಂಡಿಲ್ಲ. ಇವರು ಮನೆಗಳಲ್ಲಿ ಮದುವೆ ಕಾರ್ಯಕ್ರಮಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿದ್ರೂ ಅವ್ರದ್ದು ಧ್ಯೇಯ ಏನಂದರೆ ನನಗೆ ಪೇಷಂಟೇ ನನಗೆ ಮುಖ್ಯ, ನಂತರ ನನ್ನ ಮನೆ ಕಾರ್ಯಗಳು, ನನ್ನ ಮನೆಗಳು, ನನ್ನ ಸಂಬಂಧಿಕರು ಅಂತ ಅವರು ನಮ್ಮನ್ನು ಈ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಆದಷ್ಟು ಅವ್ರ ಕೈಯಿಂದ ಎಷ್ಟಾಗತ್ತೋ ಅಷ್ಟು ನಮ್ಮನ್ನು ಇಲ್ಲಿ ಮಾಡ್ತಾರೆ. ಮಿತಿ ಮೀರಿದ್ದನ್ನು ಬೇಕಾದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ ಅಂತ ನಮ್ಗೆ ಸಜೆಷನ್ ಕೊಡ್ತಾರೆ. ಇಂಥವ್ರಿಗೆ ಸರ್ ಇಲ್ಲಿ ನಮಗೋಸ್ಕರ ನಾವು ಒಂದು ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲು ಸನ್ಫ್ಯೂರ್ನವರು ನಮ್ಮನ್ನೆಲ್ಲ ಒಂದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೂ ನಾವು ವಾರದಲ್ಲಿ 3 ಸತಿ ಮಾಡಿಸ್ಕೊಂಡಾಗ ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ತೀವಿ. ನಮಗೆ ದುಡ್ಡಕ್ಕಿಂತ ಮುಖ್ಯ ನಮ್ಮ ಒಂದು ಏನು ಕಾಯಿಲೆ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದು ಕೃಷ್ಣ ಸಾರು. ಈ ಜೈನ ಸಂಸ್ಥೆ ನಮಗೆ ಒಂದು ಡಿಸ್ಕೌಂಟ್ ಆಫರ್ ಕೊಟ್ಟು ಪ್ರತಿಯೊಂದು ರೀತಿಯಲ್ಲೂ ನಮಗೆ ಕ್ಲೀನಿಸ್ಸು, ಪ್ರತಿಯೊಂದು ಸ್ಟಾಫ್ ಪೂರ್ತಿ ಎಲ್ಲರೂ ಭಾರಿ ಕರುಣೆಯಿಂದ ನೋಡ್ಕೊಂಡು ನಮ್ಮನ್ನು ನೋಡ್ತಾರೆ. ಅದೇ ಮುಖ್ಯ. ನಮಗೆ ಕಾಯಿಲೆ ನಮಗೆ ಅರ್ಧ ಗುಣ ಆಗೋದು ಈ ಸ್ಟಾಫ್ಗಳಲ್ಲಿ ನೋಡೋವಂಥ ರೀತಿಯಿಂದ ನಮಗೆ ಕಾಯಿಲೆ ಅರ್ಧ ಗುಣ ಆಗ್ಬಿಡತ್ತಂತ ನನ್ನ ಒಂದು ಭಾವನೆ. ಹಾಗಾಗಿ ಅವರಿಗೆ ಈ ಒಂದು ಸಮಯದಲ್ಲಿ ಮತ್ತೊಮ್ಮೆ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದೆರಡು ಮಾತಾಡೋಣ ಅವಕಾಶ ಕೊಟ್ಟ. ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತೇಳಿ. ನಾನು ಸರ್ ಹೇಳಬೇಕಾದ್ರೆ ಚಿಕ್ಕಮಗಳೂರು ಜಿಲ್ಲೆ NR ಪುರ ತಾಲೂಕಿನವನು. ಇಲ್ಲಿ ಮೈಸೂರಿನಲ್ಲಿ ಸೆಟ್ಲಾಗಿ ನಾನು ಇಲ್ಲೇ ತೋರಿಸ್ಕೊಳ್ತಾ ಇದ್ದೀನಿ. ನನ್ನ ಒಂದು ಕಾಯಿಲೆಗೋಸ್ಕರ ಈ ಒಂದು ಆಸ್ಪತ್ರೆ ನನಗೆ ಪ್ರತಿಯೊಂದು ರೀತಿಯಲ್ಲೂ ಸಹಕಾರ ಕೊಡ್ತಾ ಇದೆ. ಹಾಗಾಗಿ ಇಲ್ಲೇ ನಾನು ತೋರಿಸ್ಕೊಂಡು ನಾನು ಇಲ್ಲೇ ಇದ್ದೀನಿ ಸರ್. ನನ್ನ ಹೆಸರು ಮಹಾದೇವ್ ಅಂತ.
ನಾವು ಕ್ಯಾರನಗರ ತಾಲೂಕು ಮಾರಗೊಂಡಳ್ಳಿ. ಓಕೆ. ಅಲ್ಲಿಂದ 3 ವರ್ಷದಿಂದ ಮಾಡಿಸ್ತಾ ಇದೀವಿ. ಡಾಕ್ಟ್ರು ಅದೇ ಇದ್ರಲ್ಲಿ ಚೆನ್ನಾಗಿ ನೋಡ್ಕೊತಾ ಇದಾರೆ. ಅವ್ರ ರಜಾ ಏನು ತಗೊಳಲ್ಲ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರೇನು? ನಮ್ಮ ಹೆಸರು ನಂಜುಂಡ ಶೆಟ್ಟಿ ಅಂತ, ಎಲ್ಲಿಂದ? ಚಾಮುಂಡಿ ಬೆಟ್ಟ, ಮೈಸೂರು. ನಾನು ಈ ಜೈನ ಆಸ್ಪತ್ರೆ ಸಂಸ್ಥೆಯಲ್ಲಿ ಓಪನ್ ಆಗ್ತಾವಿಂದ ಮಾಡಿಸ್ತಾವನೆ ಎಷ್ಟು ವರ್ಷದಿಂದ? 5 ವರ್ಷದಿಂದ. ಓಕೆ. ನಮಗೇನಿಲ್ಲ, ಚೆನ್ನಾಗಿ ಕೃಷ್ಣ ಸರ್ ನೋಡ್ಕೊತಾರೆ ನಮ್ಮನ್ನ. ಎಲ್ಲ ಅವರ ಮಕ್ಕಳಂಗೆ ನಾವು ಅವರಿಗೆ ಆಗಿ ಬಿಡ್ತೀವಿ. ಅವರಿಗೆ ಹ್ಯಾಪಿ ಬರ್ತದೆ. मतलब आपका नाम क्या है और आप कहाँ मेरा नाम सलाउद्दीन है. जी. हमारे वालिद का नाम अब्दुल जब्बार है. जी, कहाँ से आते हैं? मैं यहाँ राजू नगर से. जी. मैं जैन हॉस्पिटल में जो डायलिसिस का इंतजाम है, डायलिसिस का पूरा इलाज हो रहा है, जी उस ताल्लुक से आप क्या कहना चाहते हैं? माशाल्लाह बहुत अच्छा इंतज़ाम है. जो डॉक्टर साहब है उन्होंने भी अच्छी ट्रीटमेंट ये करती है. अध्ययन की पब्लिक जो है उनकी देखभाल ही अच्छी करती है और हमें जो भी बोले उन्होंने हमारा हेल्प करती. मैं यहाँ पर 1.5 साल होगा, 1.5 साल से यहाँ पर हूँ. फिर यहाँ को आया 1.5 साल होगा, 1.5 साल से आराम अल्हम्दुलिल्लाह यहाँ बहुत आप पूरी तरह से मुतमईन है, सेटिस्फाइड है? अच्छा है. ठीक, क्या भी ऐसा ये नहीं है. जी. आज खुसूसन डॉक्टर कृष्णा साहब का जो है जी बर्थडे सालगिरह है, हाँ. तो उस मौके पर हमें बुलाए हैं. डॉक्टर साहब का किस तरह शुक्रिया अदा करते हैं? अल्हम्दुलिल्लाह मैं बोल रहा हूँ ना, डॉक्टर साहब का बहुत इसमें इनकी मेहनत है. सबसे बातचीत अच्छी है. जो भी हमारी हेल्प की ज़रूरत पड़ती है उन्हें हेल्प करने बुलाती, तो उन्हें फौरन आको हमारे पास से ये कर को देख को क्या होना हमना वो हेल्प करती. अगर पूरी तरह से मुतमईन है? मुतमईन बहुत अल्लाह का शुक्र है. अच्छा है, जो कुछ भी है अल्हम्दुलिल्लाह अच्छा है. और सब मिल के दुआ करे तो सबकी बीमारी कम हुई तो बस. बस 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 अल्लाह रब्बुल इज्जत से दुआ है कि आपको जल्द से जल्द शिफा मिले. जी बस इतना. जी जनाब अकरम भाई साहब, पिछले कितने साल से जो है आप जैन हॉस्पिटल में डायलिसिस का जो है करा रहे हैं, और आप क्या कहना चाहते हैं? नहीं माशाल्लाह, जैन हॉस्पिटल में सबसे पहले अल्लाह का शुक्रिया, बाद संतूर वाले का शुक्रिया. दूसरा क्या को बोले तो जैन हॉस्पिटल की फैसिलिटी बहुत अच्छी है. वो इसमें खासकर डॉक्टर कृष्णा, उनका आज बर्थडे है, मगर उनके वास्ते मैं बोलना चाह रहा हूँ कि पूरे पेशेंटों को अच्छा देखभाल करते हैं इंशाल्लाह. हर रकम से फैसिलिटी से हर चीज से देखती. वो ये क्या भी इनके दिल में सही नहीं है. इंसानियत बहुत अच्छी है माशाल्लाह. सबसे अच्छा ये क्या कहते हो, डॉक्टर सबका जरा ये अच्छा है. अच्छा, अगर बात करें यहाँ पर जो फैसिलिटीज है, मशीन के हो, जो भी कुछ हो, नहीं यहाँ के पूरे मशीन हर चीज भी बहुत अच्छा है. जैन हॉस्पिटल को बोले तो अच्छा नाम आया है. और हर आदमी भी खासकर यहाँ डायलिसिस को आया तो बहुत अच्छी से जाकर खुश हो जाता है इंशाल्लाह. अभी किसी किस्म का कोई मसला पेश आया इसके दौरान? नहीं सब यहाँ से रहती है, सामने रहती है. सब चीजें यहाँ रहती है. कहती भी इमरजेंसी है, गैस देना, इमरजेंसी गैस का इंजेक्शन देना. नहीं कहती दूसरा प्रॉब्लम बुखार ठंडा की तो क्या इंजेक्शन देना. सब डॉक्टर साहब हमारे कृष्णा सर पूरा हर चीज से मतलब आज सब हमें मिलकर डॉक्टर साहब कृष्णा सर को हमें मुबारकबाद देना चाहते हैं. ನಮ್ಮ ಕೃಷ್ಣ ಸರ್ದು ಇವತ್ತು ಹುಟ್ಟುಹಬ್ಬ. ಬಟ್ ಒಳ್ಳೆ ವ್ಯಕ್ತಿ. ಇವತ್ತು ಒಂದು ದಿವಸ ರಜಾ ಹಾಕಲ್ಲ. ಪೇಷಂಟ್ಗಳನ್ನ ಅಷ್ಟೇ ನಿಷ್ಠೆಯಾಗಿ ನೋಡ್ಕೋತಾರೆ. ಬಡವರು ಬಗರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಜೊತೆಗೆ 24 hours ಅವ್ರ ಕುಟುಂಬ ಅವ್ರು ಎಲ್ಲ ಮರ್ತ್ಬಿಟ್ಟು ಬರೀ ನಮ್ಮ ಡಯಾಲಿಸಿಸ್ ಪೇಷಂಟ್ಗಳನ್ನ ತುಂಬ ಅನುಕೂಲತೆಯಿಂದ ನೋಡ್ಕೊಂಡು ಸಹಕಾರ ಕೊಟ್ಕೊಂಡು ತುಂಬ ಚೆನ್ನಾಗಿ ನೋಡ್ತಾರೆ. ವಿಶ್ ಯು ಹ್ಯಾಪಿ ಬರ್ಡೇ ಕೃಷ್ಣ ಸರ್. जी माँ साहेब, आपका नाम क्या है? अख्तर अख्तर. जान अख्तर जान कहाँ से आ रही हैं आप? अबे नंदनगुर नंजनगुड़ से आती. जी, पिछले कितने साल से आ रही? 5 साल से. 5 साल से जैन हॉस्पिटल में डायलिसिस के लिए आ रही हैं. यहाँ पर किस तरह का इंतजाम है, क्या है? ये किसका था? डॉक्टर कृष्णा सर बहुत अच्छा देखती माशाल्लाह. अच्छा, आपको कैसा महसूस होता है? उनका अच्छा लगा. अच्छा है. आज उनका जो है जन्मदिन है. मालूम है. जी, क्या बोलना चाहती हैं पे? अरे सारे साथ ऐसा थोड़ी देखो. अल्लाह उनको खुश रखे, हाँ. ऐसा अवाम की खिदमत करे. अच्छा देख लेते. अच्छा देख लेते. बहुत बहुत शुक्रिया. यहाँ पर जब भी आपको किसी किस्म की कोई चीज की जरूरत होती है तो यहाँ पर किस तरह उनको देखती है आप? हाँ जरूर. अच्छा देखती है आपको. हाँ जी मोहतरम.
ये 70 आपकी उम्र 70 साल है। अच्छा अच्छा। यहाँ जब भी आप आती हैं वीक में कितने मरतबा आती? 2 दिन 6 बार एक हफ्ते में 2 मरतबा आती? महंगाई आती। अच्छा अच्छा, ठीक है मैडम। डॉक्टर कृष्णा सर, फर्स्ट ऑफ ऑल ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಸರ್, ಎಲ್ಲ ಪೇಷಂಟ್ ಕಡೆಯಿಂದ ವಿಶ್ ಮಾಡಿದ್ದಾರೆ. ನಿಮಗೂ ಎಲ್ಲ ಕರೆದಿ ಇಲ್ಲಿ ಡಾಕ್ಟರ್ ಒಳ್ಳೆ ಸೂಪರ್ ಕೆಲಸ ಮಾಡ್ತಾರೆ, ಎಲ್ಲ ನೋಡ್ಕೊತಾರೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ನಾನು ಬರೀತೀನಿ, ಅವರು ಹೇಳಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್. ನನ್ನ ಬಂಧುಗಳು, ನನ್ನ ಪೇರೆಂಟ್ಸು, ಇವ್ರನ್ನ ನನ್ನ ಪೇಷಂಟ್ಸ್ ಅಂತ ಕರೆಯಕ್ಕೆ ನಂಗೆ ಇಷ್ಟ ಇಲ್ಲ. ಇವರೆಲ್ಲ ನನ್ನ ಬಂಧುಗಳು, ಆಯ್ತಾ? ನಮ್ಮ ಫ್ಯಾಮಿಲಿಲಿ ಒಬ್ರು ಅಥವಾ ಇವ್ರ ಫ್ಯಾಮಿಲಿಲಿ ನಾನೊಬ್ಬ. ಇನ್ನು ಮುಂದುವರೆದು ಮಾತಾಡ್ಬೇಕಾದ್ರೆ ನೋಡಿ ಸರ್, ಒಬ್ಬ ಯಾವುದೇ ಹಾಸ್ಪಿಟ್ಲ್ ಎಂಪ್ಲಾಯಿ ಇರ್ತಾರಲ್ಲ, ಅವರು ಆ ಸಂಸ್ಥೆಯ ಆ ಯೂನಿಟ್ನ ಕೇವಲ ಒಬ್ಬ ಎಂಪ್ಲಾಯಿ ಆಗಿ ಕೆಲಸ ಮಾಡಿದ್ರೆ ಸಾಲದು, ಆಯ್ತಾ? ಅವರು ಈ ಪೇಷಂಟ್ಗಳನ್ನ ಅಣ್ಣ ತಮ್ಮಿಂದ್ರಾಗಿ, ಅಕ್ಕ ತಂಗಿರಾಗಿ, ತಂದೆ ತಾಯಿಗಳಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಾಗಿ ಕೆಲಸ ಮಾಡಬೇಕು, ಆಯ್ತಾ ಸರ್? ಸೊ ದಟ್ಸ್ ವಾಟ್ ಆಕ್ಚುಲಿ ನನಗೆ 28 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ಐತೆ. ನಾನು ಕಳೆದ 6 ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಲ್ಲಿಗೆ ಕರ್ಕೊಂಬಂದರೆ ಪ್ರವೀಣ್ ಎಸ್ ಜೈನ್, ಆಯ್ತಾ ಸರ್? ಸೊ ಅವರ ಒಂದು ಅವ್ರ ಸಪೋರ್ಟಿಂದ, ಸಂಸ್ಥೆಯ ಸಪೋರ್ಟಿಂದ ನಾನು ಎಲ್ಲರಿಗೂ ಕೂಡ ನನ್ನ ಸರ್ವಿಸ್ ಕೊಡ್ತಾ ಇದ್ದೀನಿ. ನಾವು ನಮ್ಮ ಕಡೆಯಿಂದ ನಿಮಗೆ ಸಲ್ಯೂಟ್, ಎಲ್ಲ ಕಡೆಯಿಂದ. ಯಾಕಂದ್ರೆ ಈ 2025 ನಲ್ಲಿ ಎಲ್ಲ ಕಡೆ ಬಾರಿ ಜಾತಿ, ಧರ್ಮ, ಭೇದ ಭಾವ ಇದೇ ತರ ಎಲ್ಲ ನಡೀತಾ ಇದೆ. ನೀವು ಎಲ್ಲ ಯಾರು ಬರ್ತಾರೆ ತುಂಬಾ ಹೇಳಿದ್ರು, ಫಸ್ಟ್ ಹ್ಯೂಮ್ಯಾನಿಟಿ, ವಿ ಹ್ಯಾವ್ ಟು ರೈಸ್ ದಿ ಹ್ಯೂಮ್ಯಾನಿಟಿ. ಆತರ ನೀವು ಕೆಲಸ ಮಾಡ್ತಿದ್ದೀರಾ. ಅವರು ಯಾರು ಆತರ ಮಾಡ್ತಾರೆ ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಜಾತಿ, ಧರ್ಮ, ಭೇದ ಭಾವ ಎಲ್ಲ ಮಾಡ್ಕೊಂಡು, ದಟ್ ಈಸ್ ಹ್ಯೂಮ್ಯಾನಿಟಿ ಇನ್ ಹ್ಯೂಮ್ಯಾನಿಟಿ. Whoever actually raised the social vertical order and casteism, treating what religion as bad, that's really not welfare of the society. As a human being, we have to love each and every caste and religion. That's what actually we want to do here. Yes, God actually made us to do that only. Whoever the God, whoever the religion, all that we have to rise the humanity. In that way, we have to love each and everybody. Your love, your care actually should be reciprocal. So in that way, actually, I am enjoying my profession here. See, me also today or tomorrow will die, sir. 100%. We will die, sir. But we will be always in the mind of what? Society. So in that way, we have to step well. We have to give justice to our profession. This is what I am doing, sir. Thank you. Thank you, sir. ಡಾಕ್ಟರ್ ಕೃಷ್ಣ ಸರ್ಗೆ ಇಡೀ ಆಲ್ ಪೇಷಂಟ್ ಎಲ್ಲ ಸೇರಿ ಸನ್ಮಾನ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.
ನಮಸ್ತೆ, ಇದು ಜೈನ್ ಡಯಾಲಿಸಿಸ್ ಸೆಂಟರು. ನಾವು ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಇನ್ಚಾರ್ಜ್ ಆಗಿ ಕೃಷ್ಣ ಸರ್ 5-6 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ನಾವು ಅವ್ರ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಪೇಷಂಟ್ಗೆ ಯಾವುದೇ ಥರ ಏನಾದರೂ ಅವರೇ ನೋಡ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ. ಪೇಷಂಟ್ ಕಡೆಯಿಂದ ಏನೂ ಆ ಥರ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಮ್ಮ ಸರ್ ನೋಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಡಾಕ್ಟರ್ ನಿರಂಜನ್ ಸರ್ ಬರ್ತಾರೆ, ಅವ್ರ ಕಡೆಯಿಂದನೂ ಪೇಷಂಟಿಗೆಲ್ಲ ಏನೇನಾಗಬೇಕೆಲ್ಲ ಒಳ್ಳೇದಾಗುತ್ತೆ. ಮತ್ತು ನಮ್ಮ ಸಂಸ್ಥೆಯಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ. ಇನ್ನೂ ಬೇರೆ ಪೇಷಂಟ್ಗಳು ಬಂದು ಚೆನ್ನಾಗಿ ಸೇವೆ ತಗೋಬೇಕು ಅಂತ ಕೇಳ್ಕೊತೀವಿ.